ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೂ ಮುನ್ನ ಸಚಿನ್ ಪಾಂಚಾಳ್ ಕೊನೆಯ ಸಂದರ್ಭದ ವಿಜುವಲ್ಸ್ ದೃಶ್ಯ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಪವರ್ ಟಿವಿಗೆ ಸಾವಿಗೂ ಮುನ್ನ ಡಿಸೆಂಬರ್ 24 ಅಂದ್ರೆ ಅವತ್ತು ಮಂಗಳವಾರ ಸಚಿನ್ ಪಾಂಚಾಳ್ ಚಲನವಲನದ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ಪ್ರತಾಪ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸಚಿನ್ ಕಾಲ ಕಳೀತಾನೆ. ಹೋಟೆಲ್ ಬಿಲ್ ಪೇ ಮಾಡೋದಕ್ಕೆ ಸ್ನೇಹಿತನಿಂದ ಹಣವನ್ನು ಹಾಕಿಸ್ಕೊಳ್ತಾನೆ. ಆಮೇಲೆ ವೇಟರ್ ನಂಬರ್ಗೆ 1,500 ಹಣ ಹಾಕಿಸ್ಕೊಂಡು ಬಿಲ್ ಅನ್ನ ಪೇ ಮಾಡ್ತಾನೆ ಸಚಿನ್. ಮೋಹನ್ ಎಂಬ ಹೆಸರಿನ ಫೋನ್ ಪೇಯಿಂದ ವೇಟರ್ಗೆ 1,500 ರೂಪಾಯಿ ಪೇ ಆಗಿದೆ. ಏನೇನು ಖರೀದಿ ಮಾಡಿದ್ದ ಅಂತಂದ್ರೆ KF ಸ್ಟ್ರಾಂಗು, KF ಟಿನ್ನು, ಚಿಕನ್ ಮಸಾಲ, ತಂದೂರಿ ರೊಟ್ಟಿ, ಜೀರಾ ರೈಸ್ ತಗೊಂಡೋಗಿದ್ದ. ಹಾಗಾಗಿ ತಗೊಂಡು ತಿಂದು ಆಮೇಲೆ ಪೇ ಮಾಡಿರೋದು. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಹೋಟೆಲ್ನಲ್ಲಿಯೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡಿ ಊಟವನ್ನ ಮಾಡ್ತಾನೆ. ಅದಾದ್ಮೇಲೆ ಊಟನ ಕಟ್ಟಿಸ್ಕೊಂಡು ಕ್ಯಾರಿ ಬ್ಯಾಗ್ನಲ್ಲಿ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾನೆ. ಇದೆಲ್ಲವೂ ಕೂಡ ಆಗಿದ್ದು ಡಿಸೆಂಬರ್ 24 ಮಂಗಳವಾರ ಸಂಜೆ 6:25 ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಡ್ತಾನೆ ಸಚಿನ್ ಪಾಂಚಾಳ್. ಮಾಸ್ಕ್ ಹಾಕೊಂಡೇ ವಾಪಸ್ ಹೋಗ್ತಾನೆ. ಆ ಸಮಯದ CCTV ವಿಜುವಲ್ಸ್ ಅಂದ್ರೆ ಇದು ಸಚಿನ್ ಓಡಾಡಿದಂತಹ ಅಥವಾ ಚಲನವಲನ ಆತ್ಮಹತ್ಯೆಗೂ ಮುನ್ನ ಕೊನೆಯ ಸಂದರ್ಭದ ದೃಶ್ಯಗಳು ಇದು. ಇದೆಲ್ಲ ಮುಗಿಸ್ಕೊಂಡು ಹೋಗಿ ಮರಳಿ ರಾತ್ರಿ 8:38 ಸುಮಾರು ಮೋಸ್ಕೋ ಹೋಗ್ಲಿ ಹೋಟೆಲ್ನಿಂದ ಹೊರಗೆ ಹೋಗ್ತಾನೆ ಸಚಿನ್. ಇದಕ್ಕೂ ಮುಂಚೆ ವೇಟರ್ ಫೋನ್ ಅನ್ನ ಪಡ್ಕೊಂಡು ಸೋದರನಿಗೆ ಫೋನ್ ಮಾಡ್ತಾನೆ. ದುಡ್ಡು ಹಾಕಿಸ್ಕೊಳ್ತಾನೆ 1,500 ಹಣ ಹಾಕಿದ ಬಗ್ಗೆಯೂ ಕೂಡ FIR ನಲ್ಲಿ ಮೃತನ ಸೋದರಿ ಸವಿತಾ ಇದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ. ಸೊ ಸಚಿನ್ ಕೊನೆಯ ದೃಶ್ಯ CCTV ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ ನೀವು. ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ಗಳು ಪಡ್ಕೊಳ್ತಾ ಇದೆ. ಜೊತೆಗೆ ಸಚಿನ್ ಸಹೋದರಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ವಾದ ಒಂದ್ ಕಡೆ ಇತ್ತು. ಅದಕ್ಕೂ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅವರ ಸಹೋದರಿ. ಸೊ ತನಿಖೆಯನ್ನ ಚುರುಕುಗೊಳಿಸಬೇಕು, CBI ಕೊಡಬೇಕು ಅನ್ನುವಂಥ ಕೆಲವೊಂದಿಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರತಾಪ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಚಿನ್ ಪಾಂಚಾಳ್ ಓಡಾಡಿದಂತಹ ಸಂದರ್ಭದ ವಿಜುವಲ್ಸ್ CCTV ವಿಜುವಲ್ಸ್ 24/12/2024 ಅಂದ್ರೆ ಅವತ್ತು ಮಂಗಳವಾರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಜ್ಕುಮಾರ್, ಸಚಿನ್ ಪಾಂಚಾಳ್ ಕೊನೆಯ ಸಂದರ್ಭದ ಒಂದು CCTV ವಿಜುವಲ್ ಸಿಕ್ಕಿದೆ, ಅದ್ರ ಬಗ್ಗೆ ಇಂಡೆಪ್ತ್ ಆಗಿ ಹೇಳೋದಾದ್ರೆ? ಖಂಡಿತವಾಗ್ಲೂ ಏನಂತಂದ್ರೆ ಸಚಿನ್ ಪಾಂಚಾಳ್ ಎಂಬ ಆತ್ಮಹತ್ಯೆಗಿನ ಮುಂಚೆ ಆ ಒಂದು ಬಾರಲ್ಲಿ ಕೂತ್ಕೊಂಡು 1.5 ಗಂಟೆ ಕೂಡ ಕಾಲ ಕಳೆದಿ ಅದೇ ಬಾರಲ್ಲಿ ಕೂತ್ಕೊಂಡು 1.5 ಗಂಟೆಗೂ ಹೆಚ್ಚು ಕಾಲ ಕಳೀತಾನೆ. ಅದಾದ ನಂತರ ಎಲ್ಲೋದ ಏನ್ ಮಾಡ್ದ ಅಂತ ಕೂಡ ಮುಂದಿಂದು ಮಾಹಿತಿ ಸಿಗಲ್ಲ. ಅದರ ಅಂತ ಏನೋ ಅದಕ್ಕಿಂತ ಹಿಂದೆನೆ ಕೂಡ ಅವರು ಏನೋ ಸಚಿನ್ ಪಾಂಚಾಳ್ ಅವರ ಸಹೋದರಿ ಇದ್ದಾರೆ, ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಅವರು ಕೂಡ ಹಲವು ಬಾರು ಮತ್ತಂದ್ರೆ ಸುತ್ತಮುತ್ತ ಪ್ರದೇಶದಲ್ಲಿ ಹುಡುಕಾಟನ ಮಾಡ್ತಾ ಇದಾರೆ. ಯಾವುದೇ ರೀತಿ ಅವ್ನು ನಾಪತ್ತೆ ಆಗಿರ್ತಾರೆ. ಹಾಗಾಗಿ ಏನಂದ್ರೆ ಮಾರನೇ ದಿನ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಶವ ಪತ್ತೆ ಆಗುತ್ತೆ ಅಂತ ಹೇಳ್ಬೋದು. ತದನಂತರ ಏನಂತಾರೆ ಸಚಿನ್ ಆತ್ಮಹತ್ಯೆಗೆ ಸಾಕಷ್ಟು ಒಂದು ಕಾರಣಗಳು ಕಂಡು ಬರ್ತಾ ಇದ್ದಾವೆ. ಒಂದು ಕಡೆ ಸಚಿನ್ ಸಹೋದರಿ ಹೇಳ್ತಾರೆ, ನನ್ನ ತಮ್ಮನಿಗೆ ಜಾಸ್ತಿ ಟಾರ್ಚರ್ ಇತ್ತು, ಅದಕ್ಕೋಸ್ಕರ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೋ ಅಥವಾ ಕೊಲೆ ಮಾಡಿದಾನೆ ಅಂತ ಕೂಡ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಅವರು ನೇರವಾಗಿ ಒಂದು ಆರೋಪ ಮಾಡ್ತಾ ಇದಾರೆ, ನಮ್ಗೆ ಈ ಸರ್ಕಾರ ಮ್ಯಾಗೆ ಯಾವುದೇ ರೀತಿ ನಮ್ಗೆ ಭರವಸೆ ಇಲ್ಲ, ಹಾಗಾಗಿ ನಮ್ಗೆ CBIಗೆ ವರ್ಗಾವಣೆ ಮಾಡಿ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಏನು 24ರಿಂದ ಇಲ್ಲಿವರೆಗೂ ಏನು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕೆಲವು ದಿನಗಳ ಆಯ್ತು ಕೂಡ ಇಲ್ಲಿವರೆಗೂ ಒಬ್ಬ ಆರೋಪಿ ಕೂಡ ಅರೆಸ್ಟ್ ಒಂದು ಗಂಭೀರವಾದ ಆರೋಪ ಇದೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ವಿ ಲಾಸ್ಟ್ ಟೈಮ್ ಓಡಾಡಿರುವಂತಹ ದೃಶ್ಯ ಇದು. ಸೊ ಎಲ್ಲ ಈ ಡ್ರಿಂಕ್ಸ್ ಎಲ್ಲ ಮಾಡ್ತಾರಂತೆ, ಊಟ ಗೀಟ ಎಲ್ಲ ಮಾಡಿಕೊಂಡು ಅದಾದ ನಂತರ ಪೇ ಮಾಡೋದಕ್ಕೆ ವೇಟರ್ ನಂಬರ್ಗೆ 1,500 ರೂಪಾಯಿ ಹಣವನ್ನು ಹಾಕಿಸ್ಕೊಳ್ತಾರೆ. ಫ್ರೆಂಡಿನ ಫೋನ್ ಮಾಡಿ, ಅವರ ಸಹೋದರನಿಗೆ ಫೋನ್ ಮಾಡಿ ಫೋನ್ ಪೇ ಮಾಡಿಸ್ಕೊಳ್ತಾರೆ ವೇಟರ್ಗೆ 1,500 ರೂಪಾಯಿ. ಮೋಹನ್ ಎಂಬ ಹೆಸರು ನೋಡಿ, ಗಮನಿಸ್ತಾ ಇದ್ದೀರಿ. ಫೋನ್ ಪೇ ಟ್ರಾನ್ಸಾಕ್ಷನ್ನ ಒಂದು ಸ್ಕ್ರೀನ್ಶಾಟ್ ಇದು. 1,500 ರೂಪಾಯಿ ಮೋಹನ್ ಎಂಬ ಹೆಸರಿನ ಫೋನ್ ಪೇಯಿಂದ ವೇಟರ್ಗೆ ಇದು 1,500 ರೂಪಾಯಿ ಪೇ ಆಗಿರೋದು. ಅವತ್ತೇ ಡಿಸೆಂಬರ್ 24 ಮಂಗಳವಾರ. ಟೈಮ್ ನೋಡಿ 8:45.
8:45 ಸುಮಾರಿಗೆ ಪೇ ಆಗಿರೋದು. ಇದು 2 ಗಂಟೆ ಟೈಮ್ ಕಳೆದಿದ್ದಾರೆ. 2 ಗಂಟೆ ಟೈಮ್ ಆದಮೇಲೆ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ವೇಟರ್ ನಂಬರ್ಗೆ ಫೋನ್ ಪೇ ಮಾಡಿರೋದು. ಫ್ರೆಂಡ್ ಮೊಬೈಲ್ ಅಂದರೆ ಸೋದರನ ಒಂದು ಮೊಬೈಲಿಂದ.